ರಾಯಚೂರಲ್ಲಿ ಸರ್ಕಾರದ ಅನುಮೋದನೆ ಪಡೆಯದೆ ಕಾಮಗಾರಿ ನಡೀತಾ ಇದೆ. ಪುರಸಭೆಯ ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ ಅವರನ್ನು ಅಮಾನತು ಮಾಡಲಾಗಿದೆ. ಲಿಂಗಸೂಗೂರು ಪುರಸಭೆ ಮುಖ್ಯಾಧಿಕಾರಿಯನ್ನ ಅಮಾನತು ಮಾಡಿ ಆರ್ಥಿಕವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಸರ್ಕಾರದ ಅನುಮೋದನೆ ಪಡೆಯಬೇಕಲ್ಲ, ಪರ್ಮಿಷನ್ ಬೇಕು, ಅದಿಲ್ಲದೆ ಕಾಮಗಾರಿ ಮಾಡಿದ್ದಾರೆ. ಹಾಗಾಗಿ ಮುಖ್ಯಾಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ. ಲಿಂಗಸೂಗೂರು ಪುರಸಭೆಯ ಮುಖ್ಯಾಧಿಕಾರಿ ಈತ ಕರ್ತವ್ಯ ಲೋಪ, ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಹಿಂದೆ ಮಸ್ಕಿ ಪುರಸಭೆ ಮುಖ್ಯಾಧಿಕಾರಿ ಅವಧಿಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಪುರಸಭೆ ಕಾರ್ಯಾಲಯದಲ್ಲಿ 57.64 ಲಕ್ಷ ಮೊತ್ತದ ಕಾಮಗಾರಿ ನಡೆದಿತ್ತು. ಸರ್ಕಾರದ ಅನುಮೋದನೆ ಪಡೆಯದೆ ಪೀಠೋಪಕರಣಗಳನ್ನು ಖರೀದಿ ಮಾಡಲಾಗಿದೆ. ಸರ್ಕಾರದ ಹಣ ದುರ್ಬಳಕೆ ಆರೋಪದಡಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಡಿಸಿ ನಿತೀಶ್ ಕೆ ಅವರು ಅಮಾನತನ್ನು ಮಾಡಿದ್ದಾರೆ. ಅಲ್ಲ, ಇವ್ರ ಮನೆದ ಇದು ಕಾಮಗಾರಿದು? ಇಲ್ಲಪ್ಪ, ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ಯಾರೋ ಸಿಗ್ನೇಚರ್ ಹಾಕಿಸ್ಕೊಂಡ್ರು ಮುಗೀತು ಅಂತ ಕಾಮಗಾರಿ ಮಾಡೋಕ್ಕೆ. ಸರ್ಕಾರದಪ್ಪ ಅದು. ಅಲ್ಲಿ ಪರ್ಮಿಷನ್ ಬೇಕಾಗುತ್ತೆ, ಪರವಾನಗಿ ಬೇಕಾಗುತ್ತೆ. ನೀನು ಒಂದೇನೋ ಖರ್ಚು ವೆಚ್ಚ ಮಾಡಬೇಕಂದ್ರೂ ಲೆಕ್ಕ ಕೊಡಬೇಕಾಗತ್ತೆ. ಹಾಗಾಗಿನೇ ಈತ ಅಧಿಕಾರಿ ಏನಿದ್ದಾನೆ ಲೆಕ್ಕ ಕೊಟ್ಟಿರಲಿಲ್ಲ. ಪುರಸಭೆಯ ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ 57.64 ಲಕ್ಷ ಮೊತ್ತದ ಕಾಮಗಾರಿಯನ್ನು ಮಾಡಿದ್ದ. ಸರ್ಕಾರದ ಅನುಮೋದನೆ ಪಡೆದುಕೊಂಡಿರಲಿಲ್ಲ, ಪೀಠೋಪಕರಣ ಖರೀದಿ ಮಾಡಿದ್ದ. ಇಲ್ಲಿ ಹಣ ದುರ್ಬಳಕೆಯಾಗಿದೆ. ಆ ಒಂದು ಆರೋಪದ ಮೇಲೆ ಆತನನ್ನು ಈಗ ಅಮಾನತು ಮಾಡಲಾಗಿದೆ. ಮಂಗಳೂರಲ್ಲಿ ಜೈಲಿಗೆ ಹಾಕಿದ್ದ ಜಾಮರ್ನಿಂದ ಫಜೀತಿ ಶುರುವಾಗ್ಬಿಟ್ಟಿದೆ. ಕಾರಾಗೃಹ ಸುತ್ತಮುತ್ತ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಜನ. ಈ ಜಾಮಾರು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದೆ. ನೆಟ್ವರ್ಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ಕಮಿಂಗ್ ಇಲ್ಲ, ಔಟ್ ಕಮಿಂಗು ಇಲ್ಲ, ಏನು ಮೊಬೈಲ್ ಇದ್ದು ವೇಸ್ಟ್, ಐಫೋನ್ ಇದ್ರೂ ವೇಸ್ಟ್. ಅಲ್ಲಿ ಜಾಮರ್ ಹತ್ರ ಹೋದರೆ 1 ಕಿಲೋಮೀಟರ್ ಸುತ್ತ ಹೋದರೆ ರೈಲು ಏನೀಗ ಜೈಲಿದೆ ಅಲ್ವಾ, ಅದು ಸುತ್ತಮುತ್ತ ಅಲ್ಲಿ ಏನಾಗ್ತಾ ಇದೆ, ವ್ಯಾಪಾರ ವಹಿವಾಟುಗಳು ಸ್ಥಗಿತ ಆಗ್ತಾ ಇದ್ದಾವೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಕಾಲೇಜಿದೆ, ಆಸ್ಪತ್ರೆ ಇದೆ, ಹೋಟೆಲ್ಗಳಿದ್ದಾವೆ, ಅಲ್ಲಿ UPI ವರ್ಕ್ ಆಗ್ತಾ ಇಲ್ಲ ರೀ. ಏನೇ ಮಾಡಬೇಕಾದ್ರೂ ನಾವು ಸ್ಕ್ಯಾನ್ ಮಾಡ್ತೇವೆ. ಕ್ಯಾಶ್ ಯಾರು ಇತ್ತೀಚೆಗೆ ಇಡ್ತಾ ಇಲ್ಲ, ಎಲ್ಲ ಡಿಜಿಟಲೀಕರಣ. ಸ್ಕ್ಯಾನ್ ಕೊಡಿ, ಫೋನ್ಪೇ, ಗೂಗಲ್ ಪೇ. ಹಾಗಾಗಿ ಅಲ್ಲಿ ಹೋಟೆಲ್ಗೆ ಹೋದರೆ ಏನೋ ಒಂದು ತಿಂತೀವಿ, ಕ್ಯಾಶ್ ಇರೋದಿಲ್ಲ, ಇದನ್ನು ಹಚ್ಕೊಂಡಿರ್ತೀವಿ, ಸ್ಕ್ಯಾನ್ ಮಾಡೋಕ್ಕೆ ಹೋಗ್ತೀವಿ, ಸ್ಕ್ಯಾನ್ ಆಗಲ್ಲ. ಕಾರಣ ಜಾಮರು. ಅವನೇನೋ ಪರಿಚಯ ಇದ್ದರೆ ಸುಮ್ಮನೆ ಬಿಡ್ತಾನೆ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತ. ನಾವು ಪರಿಚಯ ಇಲ್ಲ, ಬಿಡೋದೇ ಇಲ್ಲ, ಅವನು ಪ್ಲೇಟ್ ತೊಳಸ್ತಾನೆ. ಅಲ್ಲ, ಪರಿಸ್ಥಿತಿ ಹಂಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ವೈದ್ಯರನ್ನ ಸಂಪರ್ಕ ಮಾಡಬೇಕು ನಾವು. ಎಮರ್ಜೆನ್ಸಿ ಏನಾಯಿತು ಡಾಕ್ಟರ್, ಹಲೋ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಲ್ಲಿ ಡಾಕ್ಟರ್ ನೆಟ್ವರ್ಕ್ ಇಲ್ಲ, ಯಾಕಂದರೆ ಜೈಲ್ ಪಕ್ಕ ಆಸ್ಪತ್ರೆ ಇರೋದು. ಜೈಲಾಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಸಾರ್ವಜನಿಕರು. ಇನ್ನು ತರಕಾರಿ ಮಾರುವಂಥವ್ರು, ಹಣ್ಣು ಮಾರುವಂಥವ್ರು ಏನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಜೈಲಿಗೆ 5G ಜಾಮರನ್ನ ಅಳವಡಿಸಿದ ಬಳಿಕ ಈ ಭಾಗದ ಜನರಿಗೆ ನೆಟ್ವರ್ಕ್ ಸಮಸ್ಯೆ ಅನ್ನುವಂಥದ್ದು ದಿನನಿತ್ಯದ ಸಮಸ್ಯೆ ಆಗಿದೆ. ಅನೇಕ ಶಾಲಾ ಕಾಲೇಜುಗಳು ಇಲ್ಲಿದೆ, ವಿದ್ಯಾಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು ಮತ್ತು ಅನೇಕ ಹೋಟೆಲ್ಗಳು ಕೂಡ ಇರುವಂಥದ್ದು. ಈಗಿನ ಡಿಜಿಟಲ್ ಯುಗದಲ್ಲಿ ಕೈಯಲ್ಲಿ ಹಣ ಹಿಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಆದರೆ ಈ ಮಂಗಳೂರು ಜೈಲಿನಲ್ಲಿರುವಂಥ ಈ ಒಂದು ಜಾಮರ್ನ ಎಫೆಕ್ಟ್ನಿಂದಾಗಿ ಸುತ್ತಮುತ್ತಲಿನ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತಾ ಇದೆ. ಪ್ರಮುಖವಾಗಿ ವ್ಯಾಪಾರ ವಹಿವಾಟು ಮತ್ತು ಆರೋಗ್ಯ ವ್ಯವಸ್ಥೆಗೆ ಇದು ಬಹಳ ದೊಡ್ಡ ಪರಿಣಾಮದ ಏಟನ್ನು ನೀಡ್ತಾ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಮಂಗಳೂರು ಕಾರಾಗೃಹದಲ್ಲಿ ನಾವಿದ್ದೇವೆ. ಇಲ್ಲಿ ನೂತನವಾಗಿ ಒಂದು 5G ಜಾಮರ್ನ ಅಳವಡಿಸಿದ್ದಾರೆ. ಈ 5G ಜಾಮರ್ನ ಅಳವಡಿಸಿದ ಬಳಿಕ ಸುಮಾರು 15 ದಿನದಿಂದ ಈ ಜೈಲಿನ ಸುತ್ತಮುತ್ತದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ. ಅನೇಕ ಸಿಮ್ ಕಾರ್ಡ್ ನೆಟ್ವರ್ಕ್ ಏನಿದೆ ಅದು ವರ್ಕೇ ಆಗ್ತಾ ಇಲ್ಲ. ಇನ್ನು ಕೆಲವರಿಗೆ ಅಲ್ಪ ಪ್ರಮಾಣದಲ್ಲಿ ನೆಟ್ವರ್ಕ್ ಸಿಗ್ತಾ ಇರುವಂಥದ್ದು, ತುಂಬ ಸ್ಲೋ ಆಗಿ ಇಂಟರ್ನೆಟ್ ಸಿಗ್ತಾ ಇರುವಂಥದ್ದು. ಈ ಹೋಟೆಲ್ಗಳಿಗೆ ಹೋಗಿ ಪ್ರವಾಸಿಗರು ಜಾಸ್ತಿ ಬರ್ತಾ ಇರ್ತಾರೆ. ಇಲ್ಲಿ ಈ ಹೋಟೆಲ್ಗಳಿಗಾಗಿರ್ಬೋದು, ಹಾಸ್ಪಿಟಲ್ಗೆ ಬಿಲ್ ಪೇಮೆಂಟ್ ಅನ್ನ ಮಾಡುವಂಥ ಸಂದರ್ಭ, ಎಮರ್ಜೆನ್ಸಿಯಾಗಿ ಬಿಲ್ ಪೇಮೆಂಟ್ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಈ ನೆಟ್ವರ್ಕ್ ಕೈಕೊಟ್ಟ ಪರಿಣಾಮದಿಂದಾಗಿ
ಗ್ರಾಹಕರು ಪರದಾಡ್ತಾ ಇದ್ದಾರೆ ಮತ್ತು ಸುತ್ತಮುತ್ತಲಿನ ಫ್ಲಾಟ್ಗಳಿಗೂ ಈ ಸಮಸ್ಯೆ ವ್ಯಾಪಿಸಿದೆ. ಫ್ಲಾಟ್ನಲ್ಲಿ ಆನ್ಲೈನ್ ಎಜುಕೇಶನ್ ಅನ್ನು ಪಡೆಯುವಂಥವರಾಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಮಾಡುವಂಥವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಒಂದು ಜಾಮರ್ನ ಸಮಸ್ಯೆಯ ಬಿಸಿ ತಟ್ಟಿದೆ. ಅನೇಕ ದಿನಗಳಿಂದ ಈ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡಲಾಗ್ತಾ ಇಲ್ಲ. ಹಿಂದೆ ಕೂಡ ಈ ತರ ಸಮಸ್ಯೆ ಇತ್ತು, ಆದರೆ ಅದನ್ನ ಏನು ಒಂದು ಆ ಥರ ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಸರಿಪಡಿಸಿ ನಾರ್ಮಲ್ ಆಗಿ ಮಾಡ್ತಾ ಇದ್ರು. ಆದರೆ ಈಗ ಮತ್ತೆ ಇದೇ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಪ್ರಮುಖವಾಗಿ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡಂಥವರಿಗೂ ಕೂಡ ಇದು ಬಹಳ ದೊಡ್ಡ ಏಟನ್ನು ನೀಡ್ತಾ ಇದೆ. ಹಾಗಾಗಿ ಮಂಗಳೂರು ಕಾರಾಗೃಹ, ಜಿಲ್ಲಾ ಕಾರಾಗೃಹ ಏನಿದೆ, ಇದರ ಅಧಿಕಾರಿಗಳು, ಪ್ರಮುಖವಾಗಿ ಇದರ ಅಧೀಕ್ಷಕರು ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವಂಥದ್ದು. ದಿನನಿತ್ಯ ಸಾವಿರಾರು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಪ್ರಮುಖವಾಗಿ ಈ ಆರೋಗ್ಯ ವ್ಯವಸ್ಥೆಯನ್ನು ಅವಲಂಬಿಸಿಕೊಂಡಂಥವರು, ಇಲ್ಲಿ ಸಾಕಷ್ಟು ಹಾಸ್ಪಿಟಲ್ಗಳು ಇದೆ. ಏನಾದರೂ ಪೇಷಂಟ್ಗಳಿಗೆ ಸ್ವಲ್ಪ ಎಮರ್ಜೆನ್ಸಿ ಆದಂಥ ಸಂದರ್ಭ, ಡಾಕ್ಟರ್ಗಳನ್ನು, ಅವರ ಸರ್ಜನ್ಸ್ಗಳನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಇಂತಹ ನೈಜ ಉದಾಹರಣೆಗಳು ಸದ್ಯ ಇಲ್ಲಿ ನಡೀತಾ ಇರುವಂಥದ್ದು. 15 ದಿನದಿಂದ ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದಿಷ್ಟು ಪೇಷಂಟ್ಸ್ ಏನಿದ್ದಾರೆ ಇಲ್ಲಿನ ಈ ಸಮೀಪದ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಬೇಕು ಅಂತ ಕಾಲ್ ಮಾಡಿದಂಥ ಸಂದರ್ಭ, ಈ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಆ ಕಾಲ್ ಲಭ್ಯವಾಗ್ತಾ ಇಲ್ಲ. ಮತ್ತು ಇಂಟರ್ನೆಟ್ ಏನು ಸಮಸ್ಯೆಯಿಂದ ಕೂಡ ಸಾಕಷ್ಟು ಜನರ ವ್ಯಾಪಾರ ವಹಿವಾಟಿಗೆ, ಆನ್ಲೈನ್ ಕ್ಲಾಸ್ಗಳಿಗೆ ಎಲ್ಲದಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಜೈಲಿನ ಒಳಗೆ ಈ ಥರ ಜಾಮರ್ ಹಾಕಿ ಜನರಿಗೆ ಸಮಸ್ಯೆ ಮಾಡೋ ಬದಲು ಜೈಲಿನ ಒಳಗೆ ಮೊಬೈಲ್ಗಳೇ ಬರದ ರೀತಿಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿರಲಿ ಮತ್ತು ಮೊಬೈಲ್ ಡಿಟೆಕ್ಟರ್ಗಳನ್ನು ಯೂಸ್ ಮಾಡಲಿ.